ನಮಸ್ಕಾರ. ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಜನಸ್ಪಂದನ ಕಾರ್ಯಕ್ರಮ, ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ. ರೋಣ ತಾಲೂಕಿನ ಎಲ್ಲ ಜನರ ಸಮಸ್ಯೆಗಳನ್ನು ಬಗೆಹರಿಸಲು ಜನಸ್ಪಂದನ ಕಾರ್ಯಕ್ರಮ ಉತ್ತಮವಾಗಿದ್ದು, ಇಲ್ಲಿಯೇ ಬಗೆಹರಿಸುವಂತಹ ಅಹವಾಲುಗಳನ್ನು ಬಗೆಹರಿಸುತ್ತೇವೆ ಅಥವಾ ಸ್ಥಳದಲ್ಲಿ ಬಗೆಹರಿಯದಂಥ ಸಮಸ್ಯೆಗಳನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಬಗೆಹರಿಸಲು ಪ್ರಯತ್ನಿಸಲಾಗುವುದು ಅಂತ ಗದಗ ಜಿಲ್ಲಾಧಿಕಾರಿ ML ವೈಶಾಲಿ ಅವರು ಹೇಳಿದರು. ಅವರು ರೋಣ ಪಟ್ಟಣದ ಗುರುಭವನದಲ್ಲಿ ಜಿಲ್ಲಾಡಳಿತ, ತಾಲೂಕು ಪಂಚಾಯತ್, ತಾಲೂಕು ಆಡಳಿತದ ವತಿಯಿಂದ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಗ್ರಾಮದ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳಿಗೆ ಅಹವಾಲು ನೀಡಿದರು. ಜನರ ಅಹವಾಲುಗಳನ್ನು ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮೂಲಭೂತ ಸೌಕರ್ಯಗಳ ಕುರಿತು, ಬೆಳೆ ಪರಿಹಾರ, ಜಮೀನಿಗೆ ಹೋಗಲು ದಾರಿಯ ತಕರಾರು, ವಸತಿ ನಿಲಯ ಕಲ್ಪಿಸುವಂತಹ ಮನವಿ, ಬೋವಿ ಸಮಾಜದ ಜಾತಿ ಪ್ರಮಾಣ ಪತ್ರ ವಿತರಣೆ, ಜಿಗಳೂರು ಗ್ರಾಮಸ್ಥರಿಂದ TC ಬದಲಾವಣೆ, ಹೊನ್ನಾಪುರ ಗ್ರಾಮಕ್ಕೆ ಬಸ್ ಸೌಕರ್ಯಗಳನ್ನು ಕಲ್ಪಿಸುವಂತೆ KSRTC ಅಧಿಕಾರಿಗಳಿಗೆ ಮನವಿ, ರೋಣ ಪಟ್ಟಣದಲ್ಲಿ ಸ್ಮಶಾನಕ್ಕೆ ಹೋಗಲು ದಾರಿ ಕಲ್ಪಿಸಬೇಕು, ಅಟಲ್ ಬಿಹಾರ್ ವಾಜಪೇಯಿ ಶಾಲೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಮನವಿ ಸಲ್ಲಿಸಿದರು. DSS ಸಂಘಟನೆಯ ಮುಖಂಡರು ಪ್ರತಿಯೊಂದು ತಾಲೂಕುಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಭವನಗಳಿದ್ದು, ರೋಣ ಪಟ್ಟಣದಲ್ಲಿ ಅಂಬೇಡ್ಕರ್ ಭವನ ಇರೋದಿಲ್ಲ, ಕೂಡಲೇ ಡಾಕ್ಟರ್ BR ಅಂಬೇಡ್ಕರ್ ಭವನದ ನಿರ್ಮಾಣದಿಂದ ಸುತ್ತಮುತ್ತಲಿನ ಗ್ರಾಮದ ಬಡ ರೈತರು ಹಾಗೂ ಕುಟುಂಬಗಳಿಗೆ ಸಹಾಯವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಶೀಘ್ರದಲ್ಲೇ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದರು. ಇನ್ನು ಮಲ್ಲಾಪುರ ಗ್ರಾಮದ ಸುಭಾಷ್ ದಾನರೆಡ್ಡಿ ಹಾಗೂ ಬಲವಂತಪ್ಪ ತಳವಾರ್ ಅವರು ಈ ಜನಸ್ಪಂದನ ಕಾರ್ಯಕ್ರಮವು ಕಾಟಾಚಾರಕ್ಕೆ ಕಾರ್ಯಕ್ರಮಕ್ಕೆ ಸೀಮಿತವಾಗಿದೆ, ಕೇವಲ 1.5 ಗಂಟೆ ಮಾತ್ರ ಇದ್ದು ಯಾವುದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ಪರಿಹಾರ ಕೊಡಿಸುವ ಪ್ರಯತ್ನ ವಿಫಲವಾಗಿದೆ. ಬರ ಪರಿಹಾರ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ರೈತರಿಗೆ ತಲುಪಿದೆ. ಇನ್ನು ಕೆಲವು ರೈತರಿಗೆ ಅನಾನುಕೂಲ ಕೂಡ ಆಗಿದೆ. ಸರ್ಕಾರವು ಪ್ರತಿ ಹೋಬಳಿ ಮಟ್ಟದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಸುವಂಥ ಕಾರ್ಯವನ್ನು ಮಾಡಬೇಕು ಅಂತ ಜನರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ SP VS ನೇಮೇಗೌಡ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭರತ್ S, ಮಿಥುನ್ ಪಾಟೀಲ್, ತಹಶೀಲ್ದಾರ್ ನಾಗರಾಜ್ K, CPI ಸಿದ್ದಣ್ಣ ಬೀಡ್ಗೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ರುದ್ರಪ್ಪ ಹುರುಳಿ, ಕೃಷಿ ಅಧಿಕಾರಿ ರವೀಂದ್ರಗೌಡ ಪಾಟೀಲ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶಿವಾನಂದ ಹರ್ತಿ ಹಾಗೂ ಆಹಾರ ನಿರೀಕ್ಷಕ ಅಧಿಕಾರಿ ಸುವರ್ಣ ಚಿಮ್ಮನಕಟ್ಟಿ, ಪುರಸಭೆ ಮುಖ್ಯ ಅಧಿಕಾರಿ ರಮೇಶ್ ಗೊಂದ್ಕರ್, ಬಸವರಾಜ್ ಅಂಗಡಿ, ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಬಲವಂತಪ್ಪ ನಾಯಕ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಲಿಂಗರಾಜ್ ತಳಿಹಾಳ್, ರಾಷ್ಟ್ರ ಕ್ರಾಂತಿ ನ್ಯೂಸ್, ರೋಣ. ಇವತ್ತಿನ ದಿವಸ ಗದಗ ಜಿಲ್ಲೆ ರೋಣ ತಾಲೂಕಿನ ರೋಣ ಪಟ್ಟಣದಲ್ಲಿ ಏನು ರೈತರಿಗೋಸ್ಕರ ಮತ್ತು ಜನಸಾಮಾನ್ಯರಿಗೋಸ್ಕರ, ಕಾರ್ಮಿಕರು, ಕೂಲಿ ಕಾರ್ಮಿಕರು ಎಲ್ಲರ ಸಲುವಾಗಿ ಏನು ಜನಸ್ಪಂದನ ಕಾರ್ಯಕ್ರಮವನ್ನು ಸರ್ಕಾರ ಏನು ನಿಗದಿ ಮಾಡಿತ್ತು, ಆ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿಗಳು ಭಾಗವಹಿಸಿ ಅನೇಕ ಅಹವಾಲುಗಳನ್ನು ಸ್ವೀಕರಿಸಿದ್ದಾರೆ. ಆದರೆ ಆ ಅಹವಾಲುಗಳ ನಮಗೆ ತೃಪ್ತಿ ತಂದಿಲ್ಲ. ನಾವೊಬ್ಬ ರೈತನಾಗಿ ಈ ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ. ತಕ್ಷಣ ಏನೈತಿ ಮತ್ತೊಮ್ಮೆ ಪ್ರತಿ ಒಂದು ಹೋಬಳಿ ಮಟ್ಟದಲ್ಲಿ ಇದೊಂದು ಅಹವಾಲುಗಳನ್ನು ಸ್ವೀಕರಿಸ್ತಕ್ಕಂಥ ಕಾರ್ಯ ಆಗಬೇಕು. ಮತ್ತು ಬರ ಪರಿಹಾರವನ್ನು ಕೆಲವೊಂದಿಷ್ಟು ರೈತರಿಗೆ ಮಾತ್ರ ಕೊಟ್ಟು ಕೆಲವೊಂದಿಷ್ಟು ಮಂದಿ ರೈತರಿಗೆ ಕೊಡಲೇ ಇಲ್ಲ. ಯಾಕೆ? ಬರಗಾಲ ಅಂದರೆ ಏನು? ನಮ್ಮ ಗದಗ ಜಿಲ್ಲೆಯನ್ನು ಬರಗಾಲ ಅಂತ ಸರ್ಕಾರ ಘೋಷಣೆ ಮಾಡಿ ಇಲ್ಲಿ ಕೇವಲ ಕೆಲವೊಂದಿಷ್ಟು ಬೆರಳೆಣಿಕೆಯಷ್ಟು ರೈತರಿಗೆ ಮಾತ್ರ ಇದರ ಉಪಯೋಗ ಆಯಿತು ಹೊರತು 75% ಭಾಗ ರೈತರಿಗೆ ಇನ್ನೂ ಅನಾನುಕೂಲ ಆಗೈತೆ ಹೊರತಾಗಿ ಅನುಕೂಲತೆ ಆಗಲಿಲ್ಲ. ಬರಗಾಲ ಅಂದರೆ ಏನು? ಅದರ ಬರಗಾಲದ ಡೆಫಿನಿಷನ್ ಏನದು? ಬರಗಾಲ ಅಂತ ಏನದು? ಯಾವುದಕ್ಕೆ ಬರಗಾಲ ಅಂತ ಕರೀತಾರೆ? ಅದಕ್ಕೆ ಅಧಿಕಾರಿಗಳ ಸಲುವಾಗಿ ಬರಗಾಲನೋ, ಅಥವಾ ರಾಜಕಾರಣಿಗಳು ತಮ್ಮ ಹೊಟ್ಟೆಗಳನ್ನು ತುಂಬಿಸ್ಕೊಳ್ಳೋಕೆ ಬರಗಾಲನೋ, ಅಥವಾ ರೈತರಿಗೆ ಗೋಸ್ಕರವಾಗಿ ಬರಗಾಲದ ಅರ್ಥ ಹೇಳ್ಬೇಕಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಕಂದಾಯ ಸಚಿವರು ತಕ್ಷಣ ಇದ್ರ ಬಗ್ಗೆ ಗಮನ ಹರಿಸಬೇಕು. ನಾನೊಬ್ಬ ರೈತನಾಗಿ, ಈ ಗದಗ ಜಿಲ್ಲೆಯ ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ತಕ್ಷಣ ರೈತರ ಒಂದು ಕಷ್ಟಕ್ಕೆ ಅವ್ರಿಗೊಂದು ಪರಿಹಾರವನ್ನು ತಕ್ಷಣ ಬಿಡುಗಡೆ ಮಾಡಬೇಕು. ತಮ್ಮೆಲ್ಲ ರಾಜಕೀಯ ಇವುಗಳನ್ನು ಬದಿಗೊತ್ತಿ ಮೊದಲ ರೈತರ ಸಲುವಾಗಿ ತಮ್ಮ ಏನು ಸಮಯವನ್ನು ಮೀಸಲಿಡಬೇಕು. ಇದ್ರ ಸಲುವಾಗಿನ ಒಂದು ಸಂಪುಟದ ಒಂದು ಸಭೆಯನ್ನು ಕರಿಬೇಕು. ತಕ್ಷಣ ಕ್ಯಾಬಿನೆಟ್ ಸಭೆ ಕರೆದು ಈ ರೈತರಿಗೋಸ್ಕರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿ, ಏನು ಈ ಕಾಟಾಚಾರದ ಒಂದು ಜನಸ್ಪಂದನ ಕಾರ್ಯಕ್ರಮ ಐತಿ, ಈ ಕಾರ್ಯಕ್ರಮವನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಇದು ಅತ್ಯಂತ ಯಶಸ್ವಿಯಾಗಿ ನಡಿಬೇಕಾಗಿತ್ತು, ಅದು ನಡೀಲಿಲ್ಲ. ಇದೊಂದು ದೊಡ್ಡ ಒಂದು ದುರಂತ ತಿಳ್ಕೊಂಡು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ಸುಭಾಷ್ ಚಂದ್ರ M ದಾನರೆಡ್ಡಿ,
ನಾನು 1995ರಲ್ಲಿ ತಾಲೂಕ್ ಪಂಚಾಯತಿ ಸದಸ್ಯನಾಗಿ ಅತ್ಯಂತ ಪ್ರಾಮಾಣಿಕವಾದಂಥ ಜನರ ಸೇವೆ ಮತ್ತು ರೈತರ ಸೇವೆಯನ್ನು ಮಾಡಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ರಾಜಕಾರಣಿ. ಊರು ಸರ್ ತಮ್ಮೂರು? ನಂದು ಮಲ್ಲಾಪುರ, ಗದಗ ಜಿಲ್ಲಾ ಮಲ್ಲಾಪುರ. ಈಗ ಇವತ್ತು ಏನು ಅಹವಾಲುಗಳು ಸ್ವೀಕರಿಸಿದ್ದಾರೆ, ಅದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ನೋಡ್ರಿ, ಇವತ್ತಿನ ಅಹವಾಲು ಸ್ವೀಕರಿಸೋದು ಏನದು ಉದ್ದೇಶ ಏನಿದೆ? ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಉದ್ದೇಶ. ಹಿಂದೆ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ, ಸನ್ಮಾನ್ಯ HD ದೇವೇಗೌಡ ಸಾಹೇಬರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇಂಥ ಅಹವಾಲುಗಳನ್ನು ಪ್ರತಿ ಜಿಲ್ಲೆಗೆ ಹೋಗಿ ಪ್ರತಿ ಗ್ರಾಮ ಮಟ್ಟಕ್ಕೆ ಹೋಗಿ ಸ್ವೀಕರಿಸಿದ್ರು. ಅದೇ ಥರನಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತೇನು ಅಹವಾಲುಗಳನ್ನು ಸ್ವೀಕರಿಸಿ ಮಾಡಕ್ಕೆ ಬಂದಿದ್ರು, ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಆದರೆ ಇದು ಕಾಟಾಚಾರದ ಅಹವಾಲು ಸ್ವೀಕಾರ. ಇಲ್ಲಿ ಯಾವುದೇ ರೀತಿ ರೈತರಿಗೆ ಆಗಲಿ, ಕೂಲಿ ಕಾರ್ಮಿಕರಿಗಾಗಲಿ, ಬಡವರಿಗಾಗಲಿ, ಅಥವಾ ಏನು ತಮ್ಮ ಒಂದು ಕಷ್ಟಗಳನ್ನು ಹೇಳ್ಕೊಳಕ್ಕೆ ಬಂದಿದ್ರು, ಆ ಒಂದು ತಮ್ಮ ಸಮಯವನ್ನು ಮರೆತು ಇಲ್ಲಿ ಏನು ಕೆಲಸಕ್ಕೆ ಇಲ್ಲಿ ಬಂದಿದ್ರು, ಅದು ಯಾವುದೂ ಲಾಭ ಆಗಲಿಲ್ಲ, ಉಪಯೋಗ ಆಗಲಿಲ್ಲ. ಇದರಿಂದ ಯಾವುದೇ ರೀತಿ ಪರಿಹಾರವನ್ನು ಯಾವ ರೈತರಿಗೆ ಸಿಗಲಿಲ್ಲ. ಕಾಟಾಚಾರದ ಒಂದು ಜನಸ್ಪಂದನ ಕಾರ್ಯಕ್ರಮ ಇದು. ಗದಗ ಜಿಲ್ಲಾ ರೋಣ ತಾಲೂಕು ಹುಮ್ಮಡಿ ಗ್ರಾಮದಿಂದ ಬಸವಂತಪ್ಪ ತಳವರು ರೈತ ಕಾರ್ಯಕ್ರಮದಲ್ಲಿ ರೈತರಿಗೆ ಬಂದಂಥ ಅಹವಾಲನ್ನು ಸ್ವೀಕರಿಸಿಕೊಂಡು ಬರೀ ಮೌಖಿಕವಾಗಿ ಉತ್ತರ ಹೇಳಿ ಸಮಾಧಾನ ಮಾಡಿ ಕಳಿಸಿದರು. ಅದು ಕೆಲಸ ಪೂರ್ತಿ ಆಗುತ್ತೋ ಇಲ್ಲ ಅನ್ನೋದು ಯಾವುದೂ ಭರವಸೆಯನ್ನು ಹೇಳಿಲ್ಲ. ಆದ್ದರಿಂದ ರೈತರು ಇನ್ನೂ ಸಮಯ ಇರುವುದರಿಂದಲೇ ಮಧ್ಯಾಹ್ನ ಗಜೇಂದ್ರಗಢದಲ್ಲಿ 3 ಗಂಟೆ ಮೀಟಿಂಗ್ ಐತೆ ಅಂತ ಹೇಳಿ ಹೋದರು. ಮತ್ತು ಮೀಟಿಂಗ್ ಅಲ್ಲಿ ಇತ್ತಂದರೆ ಇಲ್ಲಿ ರೋಣದಲ್ಲಿ ಅರ್ಜಿ ಇನ್ನೂ ಫೈಲ್ ಅರ್ಜಿಗಳು ಸಾಕಷ್ಟಿವೆ. ಆ ಅರ್ಜಿಗಳು ಉತ್ತರ ಕೊಡಬೇಕಾಗಿತ್ತು. ಮತ್ತು ಈಗಾಗಲೇ ಕಾರ್ಯಕ್ರಮ ಹೋಗಿಬಿಟ್ಟಿದ್ದಾರೆ. ಇದು ಜನಸ್ಪಂದನೆ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಕ್ರಮ ತಗೋಬೇಕು. ಯಾಕಂದ್ರೆ ಜನಸ್ಪಂದನೆಯಲ್ಲಿ ಏನಾಯ್ತಂದ್ರೆ ರೈತರುಗಳ ಸಮಸ್ಯೆಗಳನ್ನು ಏನಾಗ್ಯಾವ ತಿಳಿಸಿಕೊಡುವುದು, ಜನಸ್ಪಂದನ ಸಭೆ ಪ್ರಚಾರ ಮಾಡಬೇಕು. ಗ್ರಾಮೀಣ ಪ್ರದೇಶದ ಜನರಿಗೆ ಭಾಳ ಜನರಿಗೆ ಗೊತ್ತೇ ಇಲ್ಲ. ಡಂಗರ ಬಾರಿಸ್ಬೇಕಾಗಿತ್ತು, ಇನ್ನೂ ಪ್ರಚಾರ ಇಲ್ಲ. ಟಿವಿ ಮಾಧ್ಯಮಗಳ ಪ್ರಚಾರ ಮಾಡಬೇಕಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಇನ್ನೂ ಟೈಮ್ ಅವಕಾಶ ಇದ್ದರೂ ಸಹಿತ ಇನ್ನೂ 1 ತಾಸು ಆಯ್ತು ಅಂದಾಗ ನಾವು ಗಜೇಂದ್ರಗಢಕ್ಕೆ ಹೋಗ್ಬೇಕಾಗೈತಿ, ಅಲ್ಲೇ ಕಾರ್ಯಕ್ರಮ ಮುಗಿಸ್ಬೇಕಂತ ಹೇಳಿ ಹಿಡಿದು ಹೋದರು. ನಾವು ಮತ್ತು ಇನ್ನೂ ಅರ್ಜಿ ಅದಾವು ಪರಿಶೀಲನೆ ಮಾಡೋದು ಹೆಂಗಂದಾಗ ಮುಂದಿನ ಕಾರ್ಯಕ್ರಮ ತಹಶೀಲ್ದಾರ್ ದಂಡಾಧಿಕಾರಿ ಮಾಡ್ಕೊಂಡಾಗ ಮತ್ತು ನೀವು ಎದಕ್ಕೆ ಬಂದಿರಂದಾಗ ನಮ್ಮ ಮುಂದಿನ ಗಜೇಂದ್ರಗಢದ ಕಾರ್ಯಕ್ರಮ ಇತ್ತು ಅಂತ ಹೇಳಿದಾಗ ಭಾಳ ನಾವು ರೈತರಿಗೆ ಭಾಳ ಅನ್ಯಾಯ ಆಗಿದೆ. ಯಾವುದೇ ರೀತಿಯಿಂದ ಸ್ಪಂದನೆ ಮಾಡಿಲ್ಲ. ಜನಸ್ಪಂದನೆ ರೈತರಿಗೆ ಯಾವುದೂ ಕಾರ್ಯಕ್ರಮ ಆಗಿಲ್ಲ ಅಂತೇಳಿ ಇವತ್ತಿನ ಜನಸ್ಪಂದನೆ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಿದ್ದೀವಿ. ಈಗ ಜನಸ್ಪಂದನೆ ಕಾರ್ಯಕ್ರಮ ಮಾಡುವಂಥದ್ದು ಪ್ರಾಮಾಣಿಕವಾಗಿ ಆಗಿಲ್ಲ. ಅದೇ ರೀತಿ ಇಲ್ಲಿ ಕಾರ್ಯಕ್ರಮ ಆಗಿದ್ದು ಕಾಟಾಚಾರದ ಕಾರ್ಯಕ್ರಮ ಇದೆ. ಯಾಕಪ್ಪ ಅಂದ್ರೆ ಹಂಗೆ ಅವರು ಅರ್ಜಿ ತೊಗೊಂಡ್ರು, ಅವ್ರು ಕರೆದ್ರು, ಉತ್ತರ ಕೊಟ್ಟರು, ಮುಂದೆ ಆಗತ್ತೋ ಬಿಡುತ್ತೋ ಭರವಸೆ ಏನೂ ಹೇಳೇ ಇಲ್ಲ. ಹಂಗೆ ಸುಮ್ಮನೆ ಕಾಟಾಚಾರಕ ಮಾಡಿ ಬಂದಂದ್ರೆ ಮತ್ತು ಪೂರ್ತಿ 3 ಗಂಟೆ ಹೊತ್ತನ್ನು ಕುಂತು ಹೇಳಿದ್ರೆ ಅದು ಕಾರ್ಯಕ್ರಮ ಎಷ್ಟು ಆಕೈತೆ ಕೊಟ್ಟಲ್ಲ. ದಯಮಾಡಿ ರೈತರ ಸಮಸ್ಯೆಗಳು ಏನು ಇಲ್ಲಿವರೆಗೆ ಎಷ್ಟು ಅರ್ಜಿ ತೊಗೊಂಡಾರ ಅದಕ್ಕೆ ಎಷ್ಟು ಅಷ್ಟು ಆಗ್ಬೇಕಂತೇಳಿ ರೈತರ ಒತ್ತಾಯ ಮಾಡಿದ್ದೇವೆ. ಈ ಪೂರ್ತಿಯಾಗಿ ತಮ್ಮ ಅಭಿಪ್ರಾಯ ಏನು? ಪೂರ್ತಿ ಅಭಿಪ್ರಾಯ ನಾವು ಒಟ್ಟು ಎಷ್ಟು ಅಭಿಪ್ರಾಯಕ್ಕೆ ಎಷ್ಟು ಅರ್ಜಿಗಳನ್ನು ತೆಗೆದುಕೊಂಡಿರಿ ಅವು ಪೂರ್ತಿ ಕೆಲಸ ಆಗಬೇಕು. ಕಾಟಾಚಾರಕ್ಕೆ ಅರ್ಜಿ ತೊಗೊಂಡು ಸರ್ಕಾರದ ಆದೇಶದ ಮೇಲೆ ಮಾಡಿದ್ರೆ ಒಂದೇ ಒಂದು ಅರ್ಜಿಗೂ ಕೂಡ ಇಲ್ಲಿ ಪರಿಹಾರ ಸಿಗಲಿಲ್ಲ. ಯಾಕಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ಮತ್ತು ಮಾನ್ಯ ವರಿಷ್ಠ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದರು. ಒಂದೇ ಒಂದು ಅರ್ಜಿನೂ ಕೂಡ ಇಲ್ಲಿ ವಿಲೇವಾರಿ ಆಗಲಿಲ್ಲ. ಕೇವಲ ಅರ್ಜಿಗಳನ್ನು ಲಕ್ಷಾಂತರ ಸಾವಿರಾರು ಅರ್ಜಿಗಳನ್ನು ತೆಗೆದುಕೊಂಡ್ರಲ್ಲ ಹೊರತಾಗಿ ಅದಕ್ಕೆ ಯಾವುದೇ ರೀತಿ ಸ್ಥಳದಲ್ಲೇ ಪರಿಹಾರ ಕೊಡ್ತಕ್ಕಂಥ ಕೆಲವಷ್ಟು ಅರ್ಜಿಗಳು ಅದರಲ್ಲಿ 50% ಆಗಿದ್ದು ಯಾವ ಒಂದು ಅರ್ಜಿನೂ ಕೂಡ ಅದಕ್ಕೆ ಪರಿಹಾರ ಕೊಡಲಿಲ್ಲ. ಮಾನ್ಯ ಜಿಲ್ಲಾ ಅಧಿಕಾರಿಗಳು ಹೊರಗಡೆ ಹೋಗ್ಬೇಕಾದ್ರಲ್ಲ ಕೊನೆಯ ಮಾತು ಏನು ಹೇಳಿದ್ರು? ಹೋಗ್ಬೇಕಾದ್ರೆ ಕೊನೆಯ ಮಾತು ಏನು ಹೇಳೋದ್ರಿ? ನಮ್ಮದು ಮುಂದಿನ ಮೀಟಿಂಗ್ ಗಜೇಂದ್ರಗಢದಲ್ಲಿ ಇದೆ, ಆದಷ್ಟು ನಾವು ಬೇಗನೆ ಹೋಗಬೇಕಾಗೈತೆ ಅಂತ ಕೇಳಿದಾಗ ಮತ್ತು ಇನ್ನೂ ಸಾಕಷ್ಟು ಅರ್ಜಿಗಳಿದ್ದೀವಿ ರೋಣದಲ್ಲಿ ಮತ್ತು ಇವನು ಬಗೆಹರಿಸೋದು ಯಾರು ಜಿಲ್ಲಾಧಿಕಾರಿ ಅಂತ ಕೇಳಿದಾಗ ತಹಶೀಲ್ದಾರ್ ಅವರು ಬಗೆಹರಿಸ್ತಂದಾಗ ನಮಗೆ ತಹಶೀಲ್ದಾರ್ ಬೇಡ ನೀವೇ ಇರಿ ಅಂದಾಗ ನಮ್ಮ ಮುಂದಿನ ಟೈಮ್ ಕೊಟ್ಟಿದ್ದೇವೆ. ಹೊರಗಡೆ ತಾವ್ಯಾದ ಹಿಡಿದು ಹೋಗ್ಬಿಟ್ಟರು. ಅದಕ್ಕೆ ರೈತರಿಗೆ ಭಾಳ ತೊಂದರೆ ಆಗಿದೆ. ಅರ್ಧ ತಹಶೀಲ್ದಾರ ಮಾಡೋದು, ಅರ್ಧ ಜಿಲ್ಲಾಧಿಕಾರಿ ಮಾಡೋದು ಎಂಥ ನ್ಯಾಯ ಇದು? ದಯಮಾಡಿ ರೈತರಿಗೆ ಇದು ಹಿತಗತಿ ಉಳಿದಿಲ್ಲ. ಈ ಕೆಲಸಗಳನ್ನು ಶೀಘ್ರದಲ್ಲೇ ಒತ್ತಾಯ ಮಾಡಿಕೊಡಬೇಕೆಂದು ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳು ಮನವಿ ಮಾಡಿಕೊಂಡಿದ್ದೇವೆ. ಟೋಟ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಸಿಗಲಿಲ್ಲ ಜಿಲ್ಲಾಧಿಕಾರಿಗಳು? ಸಿಗಲಿಲ್ಲ. ನೋಡ್ರಿ, ಬಹುತೇಕ ಅರ್ಜಿಗಳು ಬರಗಾಲದ ಪರಿಹಾರವನ್ನು ರೈತರಿಗೆ ಮುಟ್ಟಿಲ್ಲ ಅನ್ನೋತಕ್ಕಂಥ ಅರ್ಜಿಗಳು ಬಹುತೇಕ 100ಕ್ಕೆ 60ರಷ್ಟು ಅರ್ಜಿಗಳು ಅವೇ ಇದ್ದವು.
ಇಲ್ಲಿ ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡಿದ ಮೇಲೆ, ಗದಗ ಜಿಲ್ಲೆಯನ್ನು ಬರಗಾಲ ಅಂತ ಘೋಷಣೆ ಮಾಡಿದ ಮೇಲೆ ಇದು ಬರಗಾಲದ ಡೆಫಿನಿಷನ್ ಏನು, ಬರಗಾಲ ಅಂದ್ರೆ ಏನು, ಇವ್ರು ಏನು ಹೇಳ್ತಾರ, ಇಲ್ಲ ನಮಗೆ ಸರ್ಕಾರದಿಂದ ಒಂದು ಸರ್ಕ್ಯುಲರ್ ಬಂದೈತಿ, ಇಂತಿಂಥ ಬೆಳೆಗಳನ್ನು ಅಲ್ಲಿ ಬೆಳೆದಿರಬೇಕು ಅಂದ್ರೆ ಅವ್ರಿಗೆ ಪರಿಹಾರ ಬರ್ತೈತಿ, ಯಾವುದೂ ಬೆಳೆ ಬೆಳೆದಿಲ್ಲ ಅಂದ್ರೆ ಪರಿಹಾರ ಇಲ್ಲ ಅಂತ ತಿಳ್ಕೊಂಡು ಸರ್ಕಾರದ ಸರ್ಕ್ಯುಲರ್ ಐತೆ ಅಂತ ತಿಳ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದರು. ಹಾಗಾದ್ರೆ ಬರಗಾಲ ಅಂತ ಯಾಕಂತಾರ? ಆ ಬೆಳೆಗಳನ್ನು ಬೆಳೆದಿರ್ತಕ್ಕಂಥ ಬೆಳೆಗಳ ಮೇಲೆ ಪರಿಹಾರ ಬರೋದು ಎಲ್ಲಿ? ಇನ್ಶೂರೆನ್ಸ್ ಆಫೀಸ್ನವರು ಅದನ್ನು ತೀರ್ಮಾನ ಮಾಡೋದು. ಯಾವ ಬೆಳೆ ರೈತ ಯಾವ ಬೆಳೆ ಬೆಳೆದಾನ, ನಾನು ಆ ಬೆಳೆಗೆ ಪರಿಹಾರ ಕೊಡಬೇಕೋ ಕೊಡಬಾರ್ದು ಅನ್ನೋದು ರೈತರು ಅವ್ರು ಯಾರು ಇನ್ಶೂರೆನ್ಸ್ ಕಂಪ್ನಿಯವ್ರು ಮಾಡ್ತಾರೆ ತೀರ್ಮಾನನ. ಬಟ್ ಇವರು ಜಮೀನು ನಾವು ಮತ್ತು ಈಗ ನಾವು ಬರಗಾಲದೊಳಗೆ ಬರ್ತಕ್ಕಂಥ ರೈತರು ನಾವು, ಮತ್ತು ಹಾಗಾದ್ರೆ ನಾವು ಏನೂ ಬೆಳೆನ ಬೆಳೆದಿಲ್ಲ, ಮಳೆಯಾಗಿಲ್ಲ, ಬೆಳೆ ಬೆಳೆದಿಲ್ಲ ಅಂದಾಗ ಮತ್ತು ಪರಿಹಾರ ಕೊಡಬೇಕಲ್ಲ. ಹಾಗಾದ್ರೆ ಬರಗಾಲದ ಅರ್ಥ ಏನು? ಇದು ಬರಗಾಲ ಯಾರ ಸಲುವಾಗಿ? ರಾಜಕಾರಣಿಗಳು ಹೊಟ್ಟೆ ತುಂಬಿಸಿಕೊಳ್ಳೋ ಸಲುವಾಗಿ ಬರಗಾಲನೋ, ಅಥವಾ ಅಧಿಕಾರಿಗಳು ಹೊಟ್ಟೆ ತುಂಬಿಸಿಕೊಳ್ಳೋ ಸಲುವಾಗಿ ಬರಗಾಲನೋ? ಏನಿದು ಬರಗಾಲ? ಕೇಂದ್ರ ಸರ್ಕಾರವೂ ಕೂಡ ಸಾಕಷ್ಟು ಲಕ್ಷಾಂಗಟ್ಟಲೆ ಕೋಟ್ಯಾಂಗಟ್ಟಲೆ ದುಡ್ಡನ್ನ ನಮ್ಮ ರಾಜ್ಯ ಸರ್ಕಾರಕ್ಕೆ ರೈತರಿಗೋಸ್ಕರ ಬಿಡುಗಡೆ ಮಾಡೈತಿ. ರಾಜ್ಯ ಸರ್ಕಾರವೂ ಕೂಡ ತಮ್ಮದಾದಂಥ ಒಂದು ಇತಿಮಿತಿಯೊಳಗೆ ದುಡ್ಡನ್ನು ಬಿಡುಗಡೆ ಮಾಡೈತಿ. ಆದ್ರೆ ಕೇವಲ ಬೆರಳೆಣಿಕೆಯಷ್ಟು ರೈತರಿಗೆ ಮಾತ್ರ ಬರ ಪರಿಹಾರ ಸಿಕ್ಕೈತಿಲ್ಲ ಹೊರತಾಗಿ 180ರಷ್ಟು 75% ಭಾಗ ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಬರಗಾಲದ ಅರ್ಥವನ್ನು ಮಾನ್ಯ ಸಿದ್ದರಾಮಯ್ಯನವರಾಗಲಿ, ಕಂದಾಯ ಸಚಿವರಾಗಲಿ ಇದನ್ನು ನಮ್ಮಂಥ ರೈತರಿಗೆ ಸ್ಪಷ್ಟಪಡಿಸಬೇಕಂತ ತಿಳ್ಕೊಂಡು ಈ ಮೂಲಕ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ.